ಈಗ ಎಸ್ ಪಿನ ಚಿಂದಗಾರ ಅದ ರೀ ಒಂದು ಅದ್ರಾಗ ನಿಮ್ಗೆ ವಾರ 10,000 ಇಸ್ಕೊಂಡು ಕೊಡ್ತೀನಿ 5,000 ಕೊಡ್ತೀರಿಲ್ಲ ರೀ. ಮತ್ತೆ ನಿಮ್ಮ ಓನಿದು ಹವಾ ಎದ್ದು ಬಿಡ್ತಿತ್ತು ಏನು ಹವಾಲದಾಗ ಮಾಡ್ಕೋತೀವಿ ರೀ ನಾವು. ಟೆನ್ಷನ್ ಇತ್ತು ನಿಮ್ಮದೇ ನೋಡಿ ಸರ್, ಯಾರ್ದೇನು ಅಬ್ಜೆಕ್ಷನ್ ಇಲ್ಲ. ಏನು ಇದು ನೀವೇನು ವೈರಿಗಳ ನೋಡ್ರಿ ಹೆಂಗೆ ಮಾಡ್ಕೋರಿ, ಏನೋ ಕಿರಿಕಿರಿ ಆಗಿರ್ಬಾರ್ದು. ಏನು ಸ್ವಲ್ಪ ಸಪೋರ್ಟ್ ಇದ್ರೆ ಸಾಕ್ರಿ, ಮತ್ತೆ ಸಪೋರ್ಟ್ ಐತಿ ಅಂದ್ರೆ. आपका खैर मकदम है 4 टीवी न्यूज़ हक की आवाज़ में। मैं हूं शकील बागमारे। गैर कानूनी धंधा पुलिस कांस्टेबल शामिल। पुलिस गैर कानूनी धंधे को रोकने के लिए होती है। जब यही पुलिस अपने कर्तव्य को भूलकर गैर कानूनी धंधा करने वालों का साथ देने लगे तो सोचिए क्या होगा समाज का, क्या होगा कानून सुव्यवस्था का। पहले इस वीडियो को देखिए जो वायरल हो रहा है। ಇವರು ನನಗೆ ಜುವಾ ತಿಲ್ಲತ್ತಾರ, ಕಾಲು ಬೀಳ್ತೀನಿ ಹೋಗಪ್ಪ ನೀನೇ ಹೇಳುವತ್ತಲ್ಲತ್ತಾರ. ತಿನ್ನೋದಲ್ಲ ಅದು ಪರಮ ಅವ್ರು ನಾನು ಹೇಳ್ತೀನಿ ಅಂತಂದ್ರು ಆಯ್ತು ಪಾಟೀಲ್ ಸರ್ಗೆ ಹೇಳ್ತೀನಿ ತೋರಿ ಅಂತಂದು ನಾನೇ ಮತ್ತು ನಿನ್ನ ಮನೇನು ಹಚ್ಚಿದೆ ರೀ, ಅಲ್ಲೇ ಇದ್ದು ನಾವೇನು ತ್ರಾಸ ಕೊಡಂಗಿಲ್ಲ. ನಿಮ್ದೊಂದಿಟ್ಟು ಸ್ವಲ್ಪ ಸಪೋರ್ಟ್ ಇದ್ರೆ ಸಾಕ್ರಿ, ಮತ್ತೆ ಸಪೋರ್ಟ್ ಐತಿ ಅಂದ್ರೆ ಸ್ವಲ್ಪ ಸಪೋರ್ಟ್ ಇದ್ರೆ ಸಾಕ್ರಿ, ಮತ್ತೆ ಸಪೋರ್ಟ್ ಐತಿ ಅಂದ್ರೆ ರೇಡ್ ಆಗುವೆ ನೋಡು. ರೇಡ್ ಆಗುವ ಮ್ಯಾಗಿನವ್ರಿಗೆ ನೀವು ಹೇಳ್ರಿ, ನೀವು ನನಗೆ ಹಿಂಗೆ ಇಂಥದ್ದು ಹಿಂಗೆ ಐತಂದ್ರೆ ರೇಡ್ ಕೊಡ್ತೀನಿ ಅಂತ. ನಾನು ಟೆನ್ಷನ್ ಆಗ್ತೈತೆ ರೀ, ರೇಡ್ ಕೊಡತ್ತೆ ಹೇಳ್ರಿ, ಹಿಂಗೆ ಇದು ಕೊಡ್ತೀನಿ ಅಂತ. ನಿಮಗೆ ವಾರ 10,000 ಇಸ್ಕೊಂಡು ಕೊಡ್ತೀನಿ ರೀ, 5,000 ಕೊಡ್ತೀರಿಲ್ಲ ರೀ. ನಿಮಗೆ ವಾರ 10,000 ಇಸ್ಕೊಂಡು ಕೊಡ್ತೀನಿ ರೀ, 5,000 ಕೊಡ್ತೀರಿಲ್ಲ ರೀ. ನಾ ಇಸ್ಕೊಂಡು ಕೊಡ್ತೀನಿ ರೀ, ಮುಂದೆ ನಾನೇ ತಂದು ಕೊಡ್ತೀನಿ ಅಂತ. ನೀವು ಟೆನ್ಷನ್ ಕೂತಿರಿ ಯಾಕಂದ್ರೆ ಮಾಡ್ಕೊಳಕ್ರಿ ಅವು ಪಾಪ ಸುಮ್ಮನೆ ಅವ್ರು ತಮ್ಮ ಶುದ್ಧ ದುಡಿಯೋದಾಗಂಗಿಲ್ಲ ರೀ. ಇವ್ರಿಗೆ ಇದು ಬಿಟ್ಟ ಶುದ್ಧ ರೀ ಪಿ ಎಸ್ ಅಲ್ರಿ, ಶುದ್ಧ ಶಾಪುರ್ ಶುದ್ಧ ರೀ. ಹೌದಾ? ಅವಂತೂ ದುಡಿಯವಲ್ಲ. ಅವನು ಶಾಪುರೇ, ಅರ್ಜಿ ಮಾಡೋನು ಶಾಪುರ್ ಅವ ರೀ, ಶಾಪುರ್ ಅವ ಅರ್ಜಿ ಮಾಡೋ ಶಾಪುರೇ. ಹಿಂಗೆ ಮಾಡಂಗಿಲ್ಲ ಯಾರು, ಈಗೆಲ್ಲ ಒಂದಾಯ್ತು ಅಂದ್ರೆ ಮುಗಿದು ಹೋಗ್ತೈತ್ರಿ. ಮತ್ತೆ ನಿಮ್ಮ ಓನಿದು ಹವಾ ಎದ್ದು ಬಿಡ್ತಿತ್ತು ಏನು ಹವಾಲದಾಗ ಮಾಡ್ಕೋತೀವಿ ರೀ ನಾವು. ಟೆನ್ಷನ್ ಇತ್ತು ಮತ್ತೆ ನಿಮ್ಮ ಓನಿದು ಹವಾ ಎದ್ದು ಬಿಡ್ತಿತ್ತು ಏನು ಹವಾಲದಾಗ ಮಾಡ್ಕೋತೀವಿ ರೀ ನಾವು. ಟೆನ್ಷನ್ ತೊಗೊಬೇಡ್ರಿ. ಹಂಗೆ ಏನಾರ ಇತ್ತು ಅಂತ ಹೇಳಿರಿ ಉಮೇಶ್ ಬಂದ್ ಮಾಡಿಸ್ಬಿಡಪ್ಪ ಅಂತಂದ್ರೆ ನಾ ಬಂದ್ ಮಾಡಿಸ್ಬಿಡ್ತೀನಿ ನಾನು. ಸುಮ್ಮನೆ ನಾವು ನೋಡು ಏನೋ ನಾವು ಒಂದು ಮರ್ಜಿ ಮುಟ್ಲಾರ್ಕ ಮಾಡ್ತೀವಿ ನಾವು ಹೆಲ್ಪ್. ಸುಮ್ಮನೆ ಏನಾಕೈತದು, ಸುಮ್ಮನೆ ತಿಂತಾರೆ ಮಾಡ್ತಾರೆ, ಸುಮ್ಮನೆ ಹೆಸರು ಏನೇ ಟೆನ್ಷನ್ ತೊಳಕ್ಕೆ ಹೋಗ್ಬೇಡ್ರಿ ನೀವು. ಈಗ ಎಸ್ ಪಿನ ಚಿಂದಗಾರ ಅದ ರೀ ಒಂದು ಅಂದಾಗ. ಈಗ ಎಸ್ ಪಿನ ಚಿಂದಗಾರ ಅದ ರೀ ಒಂದು ಅಂದಾಗ. ಈಗ ಎಸ್ ಪಿನ ಚಿಂದಗಾರ ಅದ ರೀ ಒಂದು ಅಂದಾಗ. ಎಸ್ ಪಿ ಚೇಂಜ್ ಆದರೂ ಪಿ ಎಸ್ ಅವ್ರು ಇರ್ತಾರಲ್ಲ, ಪಿ ಎಸ್ ಅವ್ರು ದೊಡ್ಡಮನಿ ಸಾಹೇಬರ ಇವ್ರು ಬರ್ತಾರೆ ರೀ, ಸಿಂಗಮ್ ಸಾಹೇಬ್ ಬರ್ತಾರೆ ಇಲ್ಲಿ. ಹೌದಾ? ಸ್ವಲ್ಪ ಸಿಂಗಮ್ ಬರ್ತಾರೆ ಇಲ್ಲಿ, ಗೆಜ್ಜಿ ಸರ್ ಬರ್ತಾರೆ. ಸ್ಟಾರ್ಟಿಂಗ್ ಮತ್ತೆ ಭಾರಿನೇ ಇರ್ತೈತಿ ರೀ. ಅವ್ರಿಗೆ ಹೇಳ್ಕೊತೀನಿ ರೀ ಸಾಹೇಬ್ರಿಗೆ ಯಾವ ನೋಡು ಪಿ ಎಸ್ ಆಗಿ ಹೇಳ್ಕೊಂಡೆ ಅಂದ್ರೆ ಈ ಸಿ ಪಿ ತಯಾರು ಈ ಸಾಧ್ಯ ನೀವು ನಿಮ್ದೇ ನೋಡಿ ಸರ್, ಯಾರ್ದೇನು ಅಬ್ಜೆಕ್ಷನ್ ಇಲ್ಲ. ನಿಮ್ದೇ ನೋಡಿ ಸರ್, ಯಾರ್ದೇನು ಅಬ್ಜೆಕ್ಷನ್ ಇಲ್ಲ. ನನಗೆ ಅಬ್ಜೆಕ್ಷನ್ ಯಾಕಿಲ್ಲ ಅಂದ್ರೆ ನನಗೆ ಅಷ್ಟು ಪ್ರೆಷರ್ ಮಾಡ್ತಾರೆ, ನಾನು ನೀವು ಮಾಡೋದಕ್ಕೆ. ನೀವು ಪ್ರೆಷರ್ ಮಾಡಿದ್ರೆ ನಮಗೆ ಹೇಳ್ರಿ ಒಂದು ಮಾತು. ಇದು ನೀವೇನು ವೈರಿಗಳಣ್ಣ, ನೀವೇನು ವೈರಿಗಳಣ್ಣ ಏನು ಬಿಡ್ರಿ. ನಾವು ನೌಕರಿ ಮತ್ತು ನಾವು ಉಮೇಶ ಪಟ್ನ ಎಲ್ಲ ಒಂದೇ ಲೆಕ್ಕಕ್ಕೆ ಅವೆಲ್ಲ ಲೆಕ್ಕ. ನೋಡ್ರಿ ಹೆಂಗೆ ಮಾಡ್ಕೋರಿ, ಏನೋ ಕಿರಿಕಿರಿ ಆಗಿರ್ಬಾರ್ದು. ನೋಡ್ರಿ ಹೆಂಗೆ ಮಾಡ್ಕೋರಿ, ಏನೋ ಕಿರಿಕಿರಿ ಆಗಿರ್ಬಾರ್ದು. ಏನೋ ಕಿರಿಕಿರಿ ಆಗಂಗಿಲ್ಲ ರೀ. ಹಂಗೇನು ಇದ್ರೆ ನೀವು ನನಗೆ ಹಚ್ಚಿಬಿಡ್ರಿ. ಮತ್ತು ಇನ್ನೊಂದು ಯಾವುದೇ ಕಾರಣಕ್ಕೂ ನಾವು ತಗೋತೀವಿ ಅನ್ನೋದು ಎಲ್ಲಿ ಹೊರಗೆ ಬರಬಾರ್ದು. ಈ ಕಾರಣಕ್ಕೂ ನಾವು ತಗೋತೀವಿ ಅನ್ನೋದು ಎಲ್ಲಿ ಹೊರಗೆ ಬರಬಾರ್ದು. ಏನು ಗೊತ್ತಾಗಂಗಿಲ್ಲ. ಮತ್ತು ರೇಡ್ ಆಗುವೆ ನೀವು ಹೇಳ್ರಿ ನನಗೆ ಹಿಂಗೆ. ರೇಡ್ ಆಗುವೆ ನೀವು ಹೇಳ್ರಿ ನನಗೆ ಹಿಂಗೆ. ಮೊದಲೇ ಹೇಳ ನಾನು ಮಾತು ಹೇಳ್ರಿ ಹಿಂಗೆ ಹೇಳ್ಕೊಡತ್ತ. ಅದನ್ನ ಎಲ್ಲೆಲ್ಲಿ ಕುಡಿಸ್ತೀವಿ ಅವ್ರ ಜನ ಎಲ್ಲೆಲ್ಲಿ ಕೊಡಿಸು. ಗಪ್ಚಿಕ್ ಎದ್ದು ಹೋಗಿದ್ದು ಗೊತ್ತಾಗ್ಬಾರ್ದು, ಬಿಟ್ಟಿದ್ದು ಗೊತ್ತಾಗ್ಬಾರ್ದು. ಕುಡಿಸ್ತೀವಿ ಅವ್ರ ಜನ ಎಲ್ಲೆಲ್ಲಿ ಕೊಡಿಸು. ಗಪ್ಚಿಕ್ ಎದ್ದು ಹೋಗಿದ್ದು ಗೊತ್ತಾಗ್ಬಾರ್ದು, ಬಿಟ್ಟಿದ್ದು ಗೊತ್ತಾಗ್ಬಾರ್ದು. ಹೊರಗೆ ವಾಸನೆ ಬರಬಾರ್ದು. ಆ ಸುಳಿಮುಖ 10 ನಿಮಿಷ ಹುಡುಗರನ್ನ ಸೇರಿಸ್ಬೇಕು. ಅವ್ರು ಯಾರು ಇಲ್ಲ, ಅವ್ರು ಯಾರು ಇಲ್ರಿ. ಇವ್ರು ಇಷ್ಟೇ ಮಾಡ್ತಾರೆ, ಸುಮ್ಮನೆ ಸಣ್ಣಗೆ ಮಾಡ್ಕೊಂಡು ಹೋಗ್ಲಾಕ್ರಿ. ಒಂದು 5 ಸ್ವಲ್ಪ ಪಗಾರ ಬಿದ್ರೆ ಸಾಕಾಗೈತ್ರಿ ಅವ್ರಿಗೆ. ಖಾಲಿ ಕೂತು ಹುಡುಗರನ್ನ ಅವ್ರು ಯಾರಿಗೆ ತೊಗೊಳಂಗಿಲ್ಲ. 5 ನಿಮಿಷ ಹುಡುಗರು ಇವರೇ ಮಾಡಿರೋತಾರೆ. ಯಾಕೆ ಹಿಂಗೆ ತೋತಿರು ಬಲ್ರಿ ನಂಗೆ. ಏನು ಮಾಡ್ತೀರಿ ಮಾಡ್ರಿ. ಇವಾಗ ಸಾಯಂಕಾಲ ಭೇಟಿ ಆಗ್ತೀನಿ ರೀ ನಿಮ್ಗೆ. ಕುಂದರ್ಸಲ್ಲಾಕ್ರಿ ಅವ್ರು. ಮತ್ತು ಸಂಜೆಗೆ ಫೋನ್ ಹಚ್ತಾರೆ. ಸೂಕ್ಷ್ಮ ಆಯ್ತು.
जिसमें जो पुलिस कांस्टेबल है वो किस तरह खाकी को बेच रहा है। इस वीडियो में कर्नाटक के बीजापुर के गोली गुम्बज पुलिस थाने के पुलिस कांस्टेबल दुंडप्पा पाटिल नामी ये व्यक्ति जो किस तरह खाकी का अपमान करता हुआ गैर कानूनी धंधा करने वाले से रिश्वत देने की और रिश्वत के बदले इन्हें कह रहा है अगर पुलिस रेड होने वाली है तो मैं तुम्हें इंफॉर्मेशन पहले दूंगा। और जो रिश्वत की डीलिंग इससे कर रहा है वो व्यक्ति कहता है हफ्ता 5,000 नहीं 10,000 देने लगाऊंगा, आप उसे धंधा करने दीजिए। जो पुलिस गैर कानूनी धंधा करने वालों को रोकने के लिए शपथ खाकर खाकी अपने जिस्म में डालकर गैर कानूनी धंधे को रोकना होता है, उसी पुलिस के चंद गद्दार इस तरह खाकी को बेचकर इन गैर कानूनी धंधे करने वालों से ही हाथ मिलाने लगेंगे तो सोचिए क्राइम कम होगा या और ज़्यादा पुलिस के गोद में बैठकर और बढ़ेगा। पवित्र वर्दी को अपवित्र करने वाले इस पुलिस कांस्टेबल की इस हरकत पर जो खुलेआम डीलिंग कर रहा है इस पर कोई कार्रवाई भी होगी या इसे खाकी को बेचने छोड़ दिया जाएगा। क्या पुलिस विभाग को कलंकित करने वाले इस कांस्टेबल पर क्या एक्शन ली जाती है, देखते हैं। और जो व्यक्ति पुलिस कांस्टेबल को पैसे देकर इसके गैर कानूनी धंधे को जारी रखने की बात कर रहा है, क्या इस पर भी पुलिस के हाथ पहुंचेंगे? क्या इसे जेल की हवा का अनुभव कराएगी पुलिस? देखना बाकी है। तो देखते रहिए आपका अपना 4 टीवी न्यूज़, हक की आवाज़।